ಈಗ ಪರಂಪರೆಯ ರಥ ಜಾನಪದ ಕಲಾ ತಂಡಗಳ ಮೆರವಣಿಗೆ ಆರಂಭ ಆಗ್ತಾ ಇದೆ. ನಿಶಾನ ಆನೆ ಧನಂಜಯ ಬಾವುಟವನ್ನು ಕಟ್ಟಿಕೊಂಡು ನಾನು ಬರ್ತಾ ಇದ್ದೀನಿ, ಮೆರವಣಿಗೆ ಆರಂಭ ಆಗ್ತಾ ಇದೆ ಎನ್ನುವ ಶುಭ ಸಂದೇಶವನ್ನು ಹೇಳಿಕೊಂಡು ಮುಂದಡಿ ಇಡ್ತಾ ಇದ್ದಾನೆ. ಈ ಬಗ್ಗೆ ತಾವೇನು ಹೇಳ್ತೀರಾ? ಹೌದು ಭರಣಿಯವರೇ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಶಾಂತಿ ಸಮನ್ವಯತೆ ಸಾರುವ ಮಂದಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾದಂಥ ಮೈಸೂರು ದಸರಾ ವಿಜಯನಗರ ಅರಸರ ಕಾಲದಲ್ಲಿ ಪ್ರಾರಂಭವಾಗಿ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಇತಿಹಾಸದ ಕೊಂಡಿಯಾಗಿ ಸರ್ವರನ್ನು ಬೆಸಿತಾ ಇರತಕ್ಕಂತಹ ಸರ್ವ ಸಮುದಾಯದ ಜನರನ್ನು ತನ್ನೆಡೆಗೆ ಸೂಜಿಗಲ್ಲಿನಂತೆ ಸೆಳಿತಾ ಇರತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಹಲವು ಕಲಾ ತಂಡಗಳು ಪ್ರದರ್ಶನ ಆಗ್ತಾ ಇದ್ದಾವೆ. ಈಗ ಕೃಷ್ಣಮೂರ್ತಿ ಅವ್ರ ಕಡೆಗೆ ಧನ್ಯವಾದ ವಿಜಯಲಕ್ಷ್ಮಿ ಮೇಡಮ್ ಅವರೇ. ತಾವೆಲ್ಲ ನೋಡ್ತಾ ಇದ್ದೀರಿ, ಈಗ ನಿಶಾನೆ ಆನೆಗಳ ಚಾಲನೆಯ ಮೂಲಕ ಒಂದರ್ಥದಲ್ಲಿ ಜಂಬೂ ಸವಾರಿ ಉದ್ಘಾಟನೆಯಾಗ್ತಾ ಇದೆ. ನೋಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಮೈಯೆಲ್ಲ ಕಣ್ಣಾಗಿ ಸಿದ್ಧರಾಗಿ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಪ್ರಾರಂಭದಲ್ಲಿ ನೀವು ವೀರಭದ್ರನ ಕೃಷ್ಣಮೂರ್ತಿಯವರೇ, ಈಗ ವೀರಗಾಸೆ ನೃತ್ಯ ಹೋಗ್ತಾ ಇದೆ. ಈ ಬಗ್ಗೆ ವಿಜಯಲಕ್ಷ್ಮಿಯವರು ಜಾನಪದ ವಿದ್ವಾಂಸರು, ಏನು ಹೇಳ್ತೀರಾ ವಿಜಯಲಕ್ಷ್ಮಿ ಮೇಡಮ್? ಹೌದು ಭರಣಿಯವರೇ, ಈ ವೀರಗಾಸೆ ಅನ್ನುವಂಥದ್ದು ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆಯಾಗಿದೆ. ಸಂಪ್ರದಾಯದ ವಿಜೃಂಭಣೆಯೇ ಈ ಒಂದು ವೀರಗಾಸೆ ಅಂತ ಹೇಳ್ಬಹುದು. ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳಲ್ಲಿ, ದೇವರ ಮೆರವಣಿಗೆ, ಹಬ್ಬ ಹುಣ್ಣಿಮೆಗಳಲ್ಲಿ ಮತ್ತು ಮದುವೆ ಗೃಹ ಪ್ರವೇಶ ಕಾರ್ತಿಕ ಸೋಮವಾರಗಳಂದು ಈ ಒಂದು ವೀರಗಾಸೆ ಕಲಾವಿದರು ತಮ್ಮ ವೀರಗಾಸೆ ಪ್ರದರ್ಶನವನ್ನ ಅವರು ಮಾಡುವಂಥದ್ದು ರೂಢಿಯಾಗಿ ಬಂದಿರುವಂಥದ್ದು. ಇಲ್ಲಿ ಅವರ ನೀವು ವೇಷಭೂಷಣಗಳನ್ನು ನೋಡಬಹುದು, ಬಹಳ ವಿಶಿಷ್ಟವಾಗಿರ್ತವೆ. ತಲೆಗೆ ಬಿಳಿ ಚೌಲಿ, ಕಾವಿ ಲುಂಗಿ, ಕಾಪಿಕಾನೆ ಪಂಚೆ, ಕಿವಿಗೆ ರುದ್ರಾಕ್ಷಿ, ಹಣೆ ಹುಬ್ಬು, ಕಿವಿಗಳಿಗೆ ವಿಭೂತಿಯನ್ನು ಹಾಕೊಂಡಿರ್ತಾರೆ. ತೋಳು ಮತ್ತೆ ಕೊರಳಿಗೆ ಅವರು ರುದ್ರಾಕ್ಷಿ ಮಾಲೆಯನ್ನು ಹಾಕೊಂಡಿದ್ದಾರೆ. ಈಗ ನಿಶಾನೆ ಧನಂಜಯ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗಿದೆ. ಧನಂಜಯ ತನ್ನ ಹಣೆಯ ಮೇಲೆ ಬಾವುಟವನ್ನು ಕಟ್ಟಿಕೊಂಡು ಮೆರವಣಿಗೆ ಆರಂಭವಾಗಿದೆ. ನೀವೆಲ್ಲರೂ ಅರಮನೆಯನ್ನು ನೋಡಲು ಉತ್ಸುಕರಾಗಿರಿ, ಮೆರವಣಿಗೆ ನೋಡಲು ತಾವು ಕಾತುರರಾಗಿರಿ ಅಂತ ಹೇಳುತ್ತಿದ್ದರು. ಕೃಷ್ಣಮೂರ್ತಿಯವರೇ, ಇವಾಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಶಕ್ತಿ ಯೋಜನೆಯನ್ನು ಇಡೀ ಜಗತ್ತೇ ಮೆಚ್ಚುವ ಹಾಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಾವು ಏನು ಹೇಳ್ತೀರಾ? ಮಹಾದೇವ ಭರಣಿಯವರೇ, ನಮ್ಮ ಕರ್ನಾಟಕ ಘನಸಾರಕ ರೂಪಿಸಿ ಯೋಜನೆಗೆ ತಂದಿರುವಂತಹ ಈ ಶಕ್ತಿ ಯೋಜನೆ ವಿಶೇಷವಾಗಿ ನಮ್ಮ ಜನಸಂಖ್ಯೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಿರ್ತಕ್ಕಂತಹ ನಾರಿ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಮಹತ್ವದ ಕಾರ್ಯಕ್ರಮವಾಗಿ ಇದು ಮಹತ್ವವನ್ನು ಪಡ್ಕೊಂಡಿದೆ. ವಾಸ್ತವವಾಗಿ ಹೆಣ್ಣು ಮಕ್ಕಳು ಅಂತಂದರೆ ಅವರು ಮನೆ ಒಳಗಡೆ ಮಾತ್ರ ಅವರ ಕಾರ್ಯ ಕೆಲಸ ಅನ್ನುವಂತಹ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲ, ಹೆಣ್ಣು ಮಕ್ಕಳು ಜಗತ್ತನ್ನು ನೋಡಬೇಕು, ಅವ್ರಿಗೆ ಲೋಕಜ್ಞಾನವೂ ಕೂಡ ಪ್ರಾಪ್ತವಾಗಬೇಕು, ಜೊತೆಗೆ ಅವರು ಕಲೆ, ಸಂಗೀತ, ಶೃಂಗಾರ ಈ ಥರದ ಕಲೆಯ ವೈಭವಗಳು ಎಲ್ಲೆಲ್ಲಿ ನಡೀತವೋ ಅಲ್ಲೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ಪ್ರಯಾಣದ ವೆಚ್ಚವನ್ನು ಇಲ್ಲವಾಗಿಸಿ ಅವರಿಗೆ ಉಚಿತ ಬಸ್ಸಿನ ಪ್ರಯಾಣದ ಒಂದು ಯೋಜನೆಯನ್ನು ಮಾನ್ಯ ಘನ ಸರ್ಕಾರ ರೂಪಿಸಿಕೊಟ್ಟಿದೆ. ಅರಮನೆಯ ಸುಂದರ ಅಂಗಳದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಈಗ ಆನೆಗಳ ನಿಶಾನೆ ಆನೆಗಳು ಪ್ರದರ್ಶನ ಆಗ್ತಾ ಇರುವಂತದನ್ನ ನೋಡಬಹುದು. ನಿಶಾನೆ ಆನೆಗಳು ಅಂದ್ರೆ ದಿಕ್ಸೂಚಿ ಆನೆಗಳು ಅಂತಾನೆ ಹೇಳ್ಬಹುದು. ಅಂದ್ರೆ ದಾರಿ ತೋರಿಸುವಂತಹ ಆನೆಗಳು. ಈ ಆನೆಗಳು ಮುಂದೆ ಮುಂದೆ ಸಾಕ್ತಾ ಇದ್ರೆ ಹಿಂದಿರುವಂತಹ ಗಜಪಡೆ ಅದೇ ದಾರಿಯಲ್ಲಿ ಒಂದಿಷ್ಟೂ ಮಿಸುಕದೆ ಸಾಗುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಈ ಎಲ್ಲ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ಕಣ್ತುಂಬಿಕೊಳ್ಳಲು ತೋರಿಸ್ತಾ ಇದ್ದೀವಿ. ಈ ನಿಶಾನೆ ಆನೆ ಧನಂಜಯ ವಿಜಯಲಕ್ಷ್ಮಿ ಅವರೇ, ನಿಶಾನೆ ಆನೆಯಾಗಿ ಧನಂಜಯ ಬಾವುಟ ಹಾಕೊಂಡು ಮುಂದೆ ಇಟ್ಟಿದ್ದಾನೆ. ನೌಪತ್ ಆನೆಯಾಗಿ ಗೋಪಿ ಡ್ರಮ್ ಬಾರಿಸ್ಕೊಂಡು ನಾನು ಬರ್ತಾ ಇದ್ದೀನಿ ಅಂತ ಸಾರಿ ಹೇಳ್ತಾ ಇದ್ದೇನೆ. ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಭೀಮ, ಕಂಜನ್, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ ಆನೆಗಳ ಸಾಲಿನಲ್ಲಿ ಗಾಂಭೀರ್ಯವಾಗಿ ಮುನ್ನಡೀತಾ ಇದ್ದಾರೆ. ಜನತೆಗೆ ಅದ್ಭುತವಾದಂಥ ಸಂದೇಶವನ್ನು ಸಾರ್ತಾ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಈಗ ಮತ್ತೊಂದು ಸ್ತಬ್ಧ ಚಿತ್ರ, ಮತ್ತು 500 ಕೋಟಿ ಜನರು ಇದುವರೆಗೂ ಕೂಡ ಪ್ರಯಾಣ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ನೀಡಿದೆ. ಇದು ವಿಶ್ವ ದಾಖಲೆ, ಇದು ವರ್ಲ್ಡ್ ರೆಕಾರ್ಡ್ ಹೇಳಬೇಕು ಅಂತಂದರೆ. ಈ ಹಿನ್ನೆಲೆಯಲ್ಲಿ ಜಾನಪದ ಕಲಾಗಳು ವಿಧಾನಗಳು ಬರ್ತಾ ಉಂಟು. ಈಗ ನಮ್ಮ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟ್ 1946ರಲ್ಲಿ ಆರಂಭವಾದಂತಹ ಈ HAL ಅನ್ನು ಕುರಿತು ಪ್ರೊಫೆಸರ್ ವಿಜಯಲಕ್ಷ್ಮಿ ಅವರೇ ಏನು ಹೇಳ್ತೀರಾ ತಾವು? ಭರಣಿಯವರೇ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದ್ರೆ HAL ವಿಜಯದ ರನ್ವೇ, ಭಾರತದ ಆಕಾಶಕ್ಕೆ HAL ನ ಶಕ್ತಿ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಅದ್ಭುತವಾದಂತಹ ಸ್ತಬ್ಧ ಚಿತ್ರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಆತ್ಮೀಯ ಪ್ರೇಕ್ಷಕರೇ, ಈಗ ನೋಡ್ತಾ ಇರ್ತಕ್ಕಂಥದ್ದು ಕೊಂಬು ಕಹಳೆಯ ಧ್ವನಿಗಳ ಮೊಳಗು. ಮತ್ತೆ ನೀವು ಕಾಣ್ತಾ ಇರುವಂಥ ದೃಶ್ಯ ಈಗ ಜನಪದ ನೃತ್ಯ, ಅದ್ಭುತವಾದಂತಹ ದೃಶ್ಯ, ಪಟಕುಣಿತ ಅಂತ ಹೇಳಿ ಕರೆಯುವಂಥದ್ದು. ಅದ್ಭುತವಾದ ಬಗೆಯಲ್ಲಿ ನಮ್ಮ ಜನಪದ ಕಲಾವಿದರು ಬಲ ಮತ್ತು ಕೌಶಲ್ಯವನ್ನು ಪ್ರದರ್ಶನ ಮಾಡುತ್ತಾ ಈ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಚರ್ಮವಾದ್ಯಗಳನ್ನು ಬಳಸ್ಕೊಂಡು ಆ ಚರ್ಮವಾದ್ಯದ ನಾದದ ಧ್ವನಿಗೆ ಲಯಕ್ಕೆ ತಕ್ಕ ಹಾಗೆ ಉದ್ದನೆಯ ಕೋಲಿಗೆ ಅಳವಡಿಸಿರ್ತಕ್ಕಂತಹ ಸಾಧನಗಳನ್ನು ಒಳಗೊಂಡಂತಹ ಮತ್ತು ತುದಿಯಲ್ಲಿ ಧ್ವಜವನ್ನು ಹೊಂದಿರತಕ್ಕಂತಹ ಪಟಕುಣಿತದ ನೃತ್ಯವನ್ನು ನಮ್ಮ ಜನಪದ ಕಲಾವಿದರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇಂಥ ಜನಪದ ಕಲಾವಿದರು ಮತ್ತು ಕಲೆ ಕನ್ನಡ ನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯ ಅಂತಲೇ ಹೇಳಬೇಕು. ಈಗ ನೀವು ನೋಡ್ತಾ ಇರ್ತಕ್ಕಂಥ ಸ್ತಬ್ಧ ಚಿತ್ರ, ಹೌದು, ಪ್ರಗತಿ ಪರಿವರ್ತನೆಯ ದ್ಯೋತಕವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆ ವಿಜಯದ ರನ್ವೇ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಅಪೂರ್ವವಾದಂತಹ ಸ್ತಬ್ಧ ಚಿತ್ರವನ್ನ ನಮ್ಮ ಕಣ್ಮುಂದೆ ತರ್ತಾ ಇದೆ. ಭಾರತ ಸರ್ಕಾರದ ಸ್ವಾಮ್ಯದ ಒಂದು ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿಯಾಗಿದ್ದು, ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ವಿಜಯಲಕ್ಷ್ಮಿ ಅವರೇ, ಈಗ ಜಗ್ಗಲಿಗೆ ಮೇಳ ಬರ್ತಾ ಇದೆ ಕೃಷ್ಣಮೂರ್ತಿ. ಜಗ್ಗಲಿಗೆ ಮೇಳ ಬಗ್ಗೆ ತಾವು ಜಾನಪದ ವಿದ್ವಾಂಸರು, ಸಂಸ್ಕೃತಿ ಚಿಂತಕರು, ಈ ನಾಡಿನಲ್ಲಿ ಬಹುದೊಡ್ಡದಾದಂಥ ಜಾನಪದ ಕಲೆ ಈ ಜಗ್ಗಲಿಗೆ ಮೇಳ. ಜಗ್ಗಲಿಗೆ ಮೇಳ ಕರ್ನಾಟಕದ ಬಹಳ ಪ್ರಸಿದ್ಧವಾದಂಥ ಒಂದು ಜನಪದ ಕಲೆ. ಇದರಲ್ಲಿ ನಾದ ಮತ್ತು ನೃತ್ಯ ಇವೆರಡೂ ಕೂಡ ಮೇಳೈಸಿರ್ತವೆ. ದೊಡ್ಡ ಆಕಾರದ ವಿಸ್ತಾರವಾದ ವ್ಯಾಸವನ್ನು ಹೊಂದಿರತಕ್ಕಂತಹ ಹಲಗೆಗಳನ್ನು ಬಳಸಿಕೊಂಡು ಅದನ್ನು ಚರ್ಮದಿಂದ ಹದಗೊಳಿಸಿ ವಾದ್ಯವನ್ನಾಗಿ ಮಾಡಿಕೊಂಡು ಅವುಗಳನ್ನು ನೆಲದ ಮೇಲೆ ಉರುಳಿಸುತ್ತಾ, ಹಾಗೆಯೇ ಹೆಗಲ ಮೇಲೆ ಹೊತ್ತು ಮತ್ತು ಕೈಯಲ್ಲಿ ಹಿಡಿದು ಆ ವಾದ್ಯಗಳನ್ನು ನುಡಿಸುತ್ತಾ ಅವರು ನೃತ್ಯವನ್ನು ಮಾಡುತ್ತಾರೆ. ಇಂಥ ನೃತ್ಯಗಳ ಪ್ರದರ್ಶನಕ್ಕೆ ಸಾಕಷ್ಟು ಪರಿಶ್ರಮ, ಕಲಾಕೌಶಲ, ನೈಪುಣ್ಯ ಎಲ್ಲವೂ ಬೇಕು. ಈಗ ವೀಕ್ಷಕರೇ, ಜಗ್ಗಲಿಗೆ ಮೇಳ ಕುರಿತು ಪ್ರೊಫೆಸರ್ ಕೃಷ್ಣಮೂರ್ತಿಯವರು ಈಗಾಗಲೇ ವಿವರಣೆಯನ್ನು ನೀಡಿದ್ದಾರೆ. ನಾಡಿನ ಜಾನಪದ ಕಲೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಿರೂಪಣೆ ಮಾಡಿರುವಂಥದ್ದು ನಮ್ಮ ಜನಪದ ಕಲಾವಿದರ ಒಂದು ವಿಶೇಷತೆ. ನಮ್ಮ ನೆಲದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ದ್ಯೋತಕ ನಮ್ಮ ಜನಪದ ಕಲಾ ತಂಡಗಳು. ಈ ಕಲಾ ತಂಡಗಳು ಈ ನೆಲದ ಸಂಸ್ಕೃತಿಯನ್ನು ಸಾರ್ತವೆ. ಇಂತಹ ಒಂದು ಕ್ಷಣಕ್ಕೆ ಈ ಅರಮನೆ ಅಂಗಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಈ ವೀಕ್ಷಣೆಯನ್ನ ನೋಡ್ತಾ ಇರುವಂತದನ್ನ ಕಾಣ್ತಾ ಇದ್ದೀರಿ ವೀಕ್ಷಕರೇ. ಜಗತ್ ಪ್ರಸಿದ್ಧವಾದ ಅರಮನೆಯ ವೈಭವವನ್ನು ನಮ್ಮ ಚಂದನ ವಾಹಿನಿಯ ಛಾಯಾಗ್ರಾಹಕರು ಅತ್ಯದ್ಭುತವಾಗಿ ತೋರಿಸ್ತಾ ಇದ್ದಾರೆ. ವೀಕ್ಷಕರೇ, ಇಂಥ ಅರಮನೆ ಮತ್ತೆಲ್ಲಿಯೂ ಕೂಡ ಇಲ್ಲ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು 1912ರಲ್ಲಿ ನಿರ್ಮಾಣವಾದಂಥ ಮೈಸೂರು ಅರಮನೆಯು ಇಂಡೋ ಆರ್ಯನ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಜಗತ್ತಿನಲ್ಲಿ ಅತ್ಯಂತ ಪ್ರೇಕ್ಷಕರು ಬರುವಂಥ ಈ ಒಂದು ಮೈಸೂರು ಅರಮನೆಯು ಈಗಲೂ ಕೂಡ ತನ್ನ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದೆ. ಈಗ ಮತ್ತೆ HAL ಕುರಿತು ಹೇಳುವ ಸಂದರ್ಭ ಬಂದಿದೆ. ವಿಜಯಲಕ್ಷ್ಮಿ ಅವರೇ, ಮತ್ತೆ ನಮ್ಮ ಛಾಯಾಗ್ರಾಹಕರು ಅದನ್ನು
ಫೋಕಸ್ ಮಾಡ್ತಾ ಇದ್ದಾರೆ. ಈ ಹೌದು ಹಿನ್ನೆಲೆಯ ಭರಣಿಯವರೇ, ಒಳಗಡೆ ಈ HAL ಸಂಸ್ಥೆಯು ಈಗ ಬಿಡಿ ಈಗ ಇಂಡಿಯನ್ ರೈಲ್ವೆ ಕುರಿತು ಸ್ತಬ್ಧ ಚಿತ್ರ ಬರ್ತಾ ಇದೆ. ಭಾರತೀಯ ರೈಲ್ವೆ ಇಲಾಖೆಯು ಚೀನಾಬ್ ಸೇತು ಮತ್ತು ಪಂಬನ್ ಸೇತು ಅನ್ನುವಂತಹ 2 ವಿಷಯಗಳನ್ನ ಆಧರಿಸಿ ಈ ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡಿದೆ. ಈ ಸ್ತಬ್ಧ ಚಿತ್ರ ಭಾರತದ ಇಂಜಿನಿಯರಿಂಗ್ ಚಮತ್ಕಾರಗಳನ್ನ ಪ್ರದರ್ಶನ ಮಾಡ್ತಕ್ಕಂತಹ ಸ್ತಬ್ಧ ಚಿತ್ರ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಚೀನಾಬ್ ಸೇತು ಮತ್ತು ಪಂಬನ್ ಸೇತು ಪ್ರಮುಖ ಆಕರ್ಷಣೆಯಾಗಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಚೀನಾಬ್ ಸೇತು ಸಮುದ್ರ ಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿ ಸ್ಥಾಪಿತವಾಗಿದ್ದು ಪ್ರಪಂಚದಲ್ಲೇ ಅತಿ ಎತ್ತರದ ರೈಲು ಸೇತುವೆಯಾಗಿದೆ ಅನ್ನೋದನ್ನ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಈ ಒಂದು ಸ್ತಬ್ಧ ಚಿತ್ರ. ಭಾರತೀಯ ರೈಲ್ವೆ ಇಲಾಖೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯನ್ನ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಪಡಿಮೂಡಿಸಲಾಗಿದೆ ಅಂತಾನೆ ಹೇಳ್ಬಹುದು. ವಿಜಯಲಕ್ಷ್ಮಿ ಅವರೇ, ಹಡಗು ಸಂಚಾರಕ್ಕಾಗಿ ಇದರ ಮಧ್ಯಭಾಗವನ್ನು ತೆರೆಯುವ ವಿಶಿಷ್ಟ ವಿನ್ಯಾಸವು ಭಾರತೀಯ ರೈಲ್ವೆಯ ಸೃಜನಶೀಲತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂಥದ್ದು. ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಸಂಚಾರ ಅಂದರೆ ರೈಲು ಸಂಚಾರ, ಅದು ನಮ್ಮ ಭಾರತದಲ್ಲಿ ಮಾತ್ರ. ಸ್ವಾತಂತ್ರ್ಯ ನಂತರದಲ್ಲಿ ಇದರ ವಿಸ್ತೀರ್ಣತೆ ಮತ್ತಷ್ಟು ದೇಶದ ಉದ್ದಗಲಕ್ಕೂ ವ್ಯಾಪಿಸಿಕೊಂಡು ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ಈಗಲೂ ಅಷ್ಟೇ ಅತ್ಯಂತ ಹೆಚ್ಚು ಪ್ರಯಾಣಿಕರು ಪ್ರವಾಸ ಪ್ರಯಾಣಿಸುವುದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿಯೇ ಅನ್ನುವುದು ಅತ್ಯಂತ ರೋಚಕವಾದಂಥ ಸತ್ಯವಾದಂಥ ಘಟನೆ ಎನ್ನುವುದನ್ನು ನಾವು ವೀಕ್ಷಕರೇ, ಮತ್ತೆ ಈಗ ಜಾನಪದ ಕಲಾ ತಂಡಗಳನ್ನು ಹೋಗ್ತಿದ್ರು. ಪ್ರಿಯ ಪ್ರೇಕ್ಷಕರೇ, ಇದು ಕೋಲಾಟದಲ್ಲಿ ಒಂದು ಬಗೆ. ಇದನ್ನು ಜಡೆ ಕೋಲು ಅಂತ ಹೇಳಿ ಕರೀತಾರೆ. ನೀವು ಸುಮ್ಮನೆ ಇದನ್ನು ಹಾಗೆ ನೋಡ್ತಾ ಇದ್ದರೆ ಕೋಲಾಟ ಆಡ್ತಕ್ಕಂಥ ಕಲಾವಿದರು ಕೋಲಾಟವನ್ನು ಆಡುವ ಭಂಗಿಯನ್ನು ಗಮನಿಸ್ಬೋದು. ಆದರೆ ಅವರು ಸಂಚಾರ ಮಾಡುವಂಥ ವಿಧಾನದಲ್ಲಿಯೇ ನೀವು ಹಗ್ಗಗಳನ್ನು ಗಮನಿಸ್ತಾ ಬಂದರೆ ಅಷ್ಟು ಹಗ್ಗಗಳು ಜಡೆಯಾಕಾರದಲ್ಲಿ ಅತ್ಯಂತ ಆಕರ್ಷಕವಾಗಿ ಅವು ಹೊಂದಿಕೊಳ್ಳುತ್ತಾ ಪೂರ್ಣ ಜಡೆಯಾಗುವಂಥ ವಿನ್ಯಾಸವನ್ನು ನೀವು ನೋಡಬಹುದು. ಒಬ್ಬ ಕಲಾವಿದ ಹೆಜ್ಜೆ ತಪ್ಪಿದರೂ ಕೂಡ ಇದರ ವಿನ್ಯಾಸದಲ್ಲಿ ವ್ಯತ್ಯಾಸವಾಗುವುದು ಸಹಜ. ಅಂದರೆ ಒಂದು ಕಲೆಯ ಪ್ರದರ್ಶನದಲ್ಲಿ ಕಲಾವಿದರು ಎಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನುವುದರ ಸೂಚನೆಯನ್ನು ನಾವು ಈ ಜಡೆ ಕೋಲಾಟದಲ್ಲಿ ಕಾಣ್ಬೋದು. ವಿಶೇಷವಾಗಿ ಇಲ್ಲಿ ಹೆಣ್ಣುಮಕ್ಕಳು ಕೂಡ ಸೇರಿಕೊಂಡು ಈ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಒಂದು ವಿಶೇಷವಾದಂತಹ ಸಂಗತಿ. ಕೋಲಾಟ ನಮ್ಮ ಕರ್ನಾಟಕದ ಮೂಲ ಜನಪದ ಕಲೆಗಳಲ್ಲಿ ಅತ್ಯಂತ ಆಕರ್ಷಕವಾದದ್ದು. ಬಹುಶಃ ಕೋಲಾಟವಿಲ್ಲದ ಊರೇ ಇಲ್ಲ, ಹಳ್ಳಿಯೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೋಲಾಟದ ಬಗ್ಗೆ ಮೇಡಮ್ ತಾವೇನು ಹೇಳ್ತೀರಿ? ಈಗ ಮಹಿಳಾ ಸಬಲೀಕರಣದ ಪಯಣ ಅಂತೇಳಿ ಶಕ್ತಿ ಯೋಜನೆಯನ್ನು ಮತ್ತೆ ಕರ್ನಾಟಕ ಮೇಡಮ್, ಈಗ ಮೈಸೂರು ದಸರಾದ ವೈಶಿಷ್ಟ್ಯತೆಗಳು, ಜನಪದ ಕಲಾವಿದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಸಮಾಜ ಅವರನ್ನು ಗೌರವಿಸುತ್ತದೆ. ಮೈಸೂರನ್ನು ಕುರಿತು ಅನೇಕ ರೀತಿಯಲ್ಲಿ ಸಾಮಾಜಿಕವಾದಂಥ ಒಂದಿದೆ. ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ಚಿನ್ನದ ನಾಡದು ಮೈಸೂರು, ಗಂಧದ ಗುಡಿಯದು ಮೈಸೂರು, ವೀಣೆಯ ಬೆಡಗಿದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು ಎಂದಿದ್ದಾರೆ. ಬಹುಶಃ ನಮ್ಮ HAL ಕೂಡ ಈ ಮೈಸೂರನ್ನು ಕುರಿತು ಅತ್ಯದ್ಭುತವಾದಂತಹ ನಾಣ್ಣುಡಿಗಳನ್ನು ಹೇಳುವಂಥದ್ದು. ಕರ್ನಾಟಕ ಕನ್ನಡಿಗ ಎಲ್ಲ ಹಿನ್ನೆಲೆ ಒಳಗಡೆ ಸಾಮಾಜಿಕ ಬದುಕನ್ನೂ ಕೂಡ ರೂಪಿಸುವಂಥದ್ದು ನಾಲ್ವಡಿಯವರ ಕನಸಾಗಿತ್ತು. ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ತಬ್ಧಚಿತ್ರವನ್ನು ನಿರ್ಮಿಸಲಾಗಿದೆ. ಕಣ್ಣಂಬಾಡಿ ಕಟ್ಟೆ ಕಟ್ಟಿದಂಥವರು, ಕರ್ನಾಟಕದಲ್ಲಿ ಬಂಡೆಗಳನ್ನು ಒಡೆದು ರಸ್ತೆಗಳನ್ನು ಮಾಡಿದಂಥವರು ಈ ಭೋವಿ ಸಮಾಜದವರು. ನಾಲ್ವಡಿಯವರು ಅವರ ಪರಿಶ್ರಮವನ್ನು ಗುರುತಿಸಿ ಅವರಿಗೆ ಮೈಸೂರಿನಲ್ಲಿ ನೆಲೆಯಾಗಿ ಕಲ್ಪಿಸುವುದಕ್ಕೆ ಮೂಲಭೂತ ಕಾರಣೀಯರಾಗಿರ್ತಾರೆ. ಜೊತೆಗೆ ಅವರಿಗೆ ಮೀಸಲಾತಿಯನ್ನೂ ಕೂಡ ಕಲ್ಪಿಸಿರುವಂಥದ್ದು ಅತ್ಯಂತವಾದಂಥ ಸಮಯೋಚಿತವಾದ ಪ್ರಜ್ಞೆ. ಇದು ನಾಲ್ವಡಿಯವರ ಕನಸು ಮತ್ತು ನಾಲ್ವಡಿಯವರ ಸುಂದರ ನಾಡು ಮೈಸೂರು ಎನ್ನುವ ಪರಿಕಲ್ಪನೆಯೊಂದಿಗೆ